ಫ್ರೆಂಡ್ಸ್, ವೆಲ್ಕಮ್ ಟು ಮೈ KS5 ಇನ್ಫಾರ್ಮೇಟಿವ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಮಟನ್ ಪುಳಿ ಮುಂಚಿ ಟ್ರೈ ಮಾಡಿದ್ದೆ, ಸೂಪರ್ ಟೇಸ್ಟಿಯಾಗಿ ಬಂದಿತ್ತು. ನೀವೇನಾದರೂ ಪಾರ್ಟಿ ಮೂಡ್ನಲ್ಲಿದ್ದರೆ, ಫ್ರೆಂಡ್ಸ್ ಜೊತೆ ಇದ್ದರೆ ಪಕ್ಕ ಈ ರೆಸಿಪಿನ ಟ್ರೈ ಮಾಡಿ. ಸಿಂಪಲ್ ಆಗಿದೆ ಇದನ್ನು ಮಾಡೋದಕ್ಕೆ. ಮೊದಲಿಗೆ ಮಟನ್ನ ನೀಟಾಗಿ ತೊಳ್ಕೊಂಡು ನಾವು ಯಾವ ಪಾತ್ರೆನಲ್ಲಿ ಮಾಡ್ಕೊತೀವಿ ಅದೇ ಪಾತ್ರೆಯಲ್ಲಿ ಹಾಕಿ ಅದಕ್ಕೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆ, 1 ಟೀ ಸ್ಪೂನ್ ಆಗುವಷ್ಟು ಅರಿಶಿನ, ಹಾಗೆಯೇ ಇದಕ್ಕೆ 1-2 ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಹುಡಿ, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹುಡಿ ಸೇರಿಸ್ಕೊಳ್ಳಿ. ಅದಾದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಥವಾ ನಾವೇ ಶುಂಠಿ ಬೆಳ್ಳುಳ್ಳಿನ ಜಜ್ಬಿಟ್ಟು ಅದು ಸೇರಿಸ್ಕೊಬೋದು. ಅದಾದಮೇಲೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನ ಹಾಕ್ಬಿಟ್ಟು ನೀಟಾಗಿ ಕೈನಲ್ಲಿ ಒಂದ್ಸಲ ಮ್ಯಾರಿನೇಟ್ ಮಾಡ್ಕೊಳ್ಳಿ. ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇದನ್ನು ನಾವು ಅದರಲ್ಲೇ ನಾವು ಬೇಯೋದಕ್ಕೆ ಬಿಡಬೇಕು. ಇದಕ್ಕೆ 1-2 ಲೋಟ ನೀರು ಹಾಕ್ಬಿಟ್ಟು ಸ್ಟವ್ ಮೇಲೆ ಇಡಬೇಕು. ನಾವು ಹಾಕಿರೋ ನೀರು ಹಾಗೆ ಮಟನ್ನಲ್ಲಿ ಬಿಟ್ಕೊಂಡಿರುವ ನೀರು ಎಲ್ಲನೂ ಖಾಲಿ ಆಗಬೇಕು. ಅಷ್ಟೊತ್ತು ನಾವು ಬೇಯಿಸ್ಕೊಬೇಕಾಗುತ್ತೆ. ಇದೊಂದು ಬೇಯೋದಕ್ಕೆ 20 ನಿಮಿಷನಾದರೂ ತಗೊಳುತ್ತೆ. ಅದಾದಮೇಲೆ ನೀರಿಗೆಲ್ಲ ಕಮ್ಮಿ ಆಗಿದೆ ಅನ್ನೋವಾಗ ನಾವು 10 ಬೆಳ್ಳುಳ್ಳಿನ ಜಜ್ಬಿಟ್ಟು ಸೇರಿಸ್ಬಿಟ್ಟು ಮತ್ತೆ 10 ನಿಮಿಷ ಕುದಿಸಿದ್ರೆ ಆಯಿತು, ರೆಡಿ ಆಗುತ್ತೆ ಮಟನ್ ಪುಳಿ ಮುಂಚಿ. ಟೇಸ್ಟಿಯಾಗಿರುತ್ತೆ, ಟ್ರೈ ಮಾಡಿ ಒಂದ್ಸಲ.